ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಾಚ್ ಟೈಮ್ ಅವರ್ಸ್ ಕಡಿಮೆ ಆಗಿದೆಯಾ? ಆದರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಪೂರ್ತಿ ಯೂಸ್ಫುಲ್ ಆಗಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಒಂದು ವಾಚ್ ಟೈಮ್ ಅವರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಮತ್ತು ಕಡಿಮೆ ಆಗಿರೋದು ಪ್ರಾಬ್ಲಮ್ ಏನು ಮತ್ತು ಅದು ಹೇಗೆ ಕಡಿಮೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ. ಒಂದು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಾಚ್ ಟೈಮ್ ಅದು ಕಡಿಮೆ ಆಗಿರಲ್ಲ. ನಿಮ್ಮ ಒಂದು ವಾಚ್ ಟೈಮ್ ಎಷ್ಟಿರಬೇಕು ಅಷ್ಟೇ ಇರುತ್ತೆ, ಆದರೆ ಅದು ಅಪ್ಡೇಟ್ ಆಗ್ತಿರುತ್ತೆ. ಅದು ಯಾವ ಥರ ಅಂದರೆ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂತೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಾಚ್ ಟೈಮ್ ಎಲ್ರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ಅದು YT ಸ್ಟುಡಿಯೋಲ್ಲಿ ನೀವು ಮೇಲೆ ಕಾಣ್ತಾ ಇರುತ್ತಲ್ಲ ಡ್ಯಾಶ್ಬೋರ್ಡ್ನಲ್ಲಿ ಕಡಿಮೆ ಆಗಿದೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅದು ಕಡಿಮೆ ಆಗಿರಲ್ಲ ಸ್ನೇಹಿತರೆ. ಅದು ದಿನಾಲೂ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ಅಂದರೆ ಯಾವ ಥರ ಅಂದರೆ ನೋಡಿ ಸ್ನೇಹಿತರೆ, ಈಗ ನೀವು ನಿಮ್ಮ ಒಂದು ಟೋಟಲ್ ವಾಚ್ ಅವರ್ಸ್ 200 ಅವರ್ಸ್ ಅಂತ ಇಟ್ಕೊಳ್ಳಿ ಸ್ನೇಹಿತರೆ. 200 ಅವರ್ಸ್ ಏನು ವಾಚ್ ಟೈಮ್ ಇರುತ್ತಲ್ಲ ಸ್ನೇಹಿತರೆ, ಮತ್ತು ಕಂಟಿನ್ಯೂ ಈಗ ಲಾಸ್ಟ್ 7 ಡೇಸ್ ವಾಚ್ ಟೈಮ್ ಏನಾಗಿರುತ್ತೆ, ಲಾಸ್ಟ್ 7 ದಿನದಲ್ಲಿ ಎಷ್ಟು ವಾಚ್ ಅವರ್ಸ್ ಆಗಿರುತ್ತೆ ಅದನ್ನು ಮಾತ್ರ ಡ್ಯಾಶ್ಬೋರ್ಡ್ನಲ್ಲಿ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ. ನೀವು ಯಾರು ಕೂಡ ಇದು ಪ್ರಾಬ್ಲಮೇ ಅಲ್ಲ ಸ್ನೇಹಿತರೆ. ಇದು ಏಕಪ್ಪ ಅಂದರೆ ನೋಡಿ ಸ್ನೇಹಿತರೆ, ಲಾಸ್ಟ್ 7 ಡೇಸಲ್ಲಿ ನೀವು ಎಷ್ಟು ವಾಚ್ ಅವರ್ಸ್ನ ಗಳಿಸಿದ್ದೀರಿ ಅಂತ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ. ಅದು ಎಲ್ಲರೂ ಕೂಡ ಗಾಬರಿ ಆಗಿಬಿಟ್ಟಿರ್ತಾರೆ, ನನ್ನ ಒಂದು ಚಾನಲ್ ವಾಚ್ ಅವರ್ಸ್ ಹೋಗಿಬಿಡ್ತಲ್ಲ, ಕಡಿಮೆ ಆಗಿಬಿಡ್ತಲ್ಲ, ಯಾಕೆ ಏನು ಅಂತ. ಇಲ್ಲ ಸ್ನೇಹಿತರೆ, ಅದು ಕಡಿಮೆ ಆಗಿರಲ್ಲ. ಅದು ಒಂದು ಡ್ಯಾಶ್ಬೋರ್ಡ್ನಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ಈ ಕಡೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಡ್ಯಾಶ್ಬೋರ್ಡ್ನಲ್ಲಿ ಇರ್ತಿರಲ್ಲ ಸ್ನೇಹಿತರೆ, ವಾಚ್ ಟೈಮ್ ಅಂತ ಇರ್ತಾರಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ 7 ಡೇಸ್ 365 ಡೇಸ್ ಹಿಂಗೆ ಇರ್ತಲ್ಲ ಸ್ನೇಹಿತರೆ. ನೀವು ಲಾಸ್ಟಲ್ಲಿ ಲೈಫ್ ಟೈಮ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಲೈಫ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರ್ತದೆ ನೋಡಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್ನ ಟೋಟಲ್ ವಾಚ್ ಅವರ್ಸ್ ಆಗಿರ್ತದೆ ಸ್ನೇಹಿತರೆ. ಅದು ಯಾರಿಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟವಾಗುತ್ತೆ ಇಲ್ವಾ ನೋಡಿ ಸ್ನೇಹಿತರೆ, ನಾನು ನನ್ನ ಒಂದು ವಿಡಿಯೋದಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.